ಇನ್ನು ಮುಂದೆಯಿಂದ ನಿಮ್ಮ ವಾಹನಗಳಿಗೆ ಇನ್ಶೂರೆನ್ಸ್ ಇಲ್ಲದೇ ಇದ್ದರೆ ನಿಮಗೆ ಪೆಟ್ರೋಲ್ ಡೀಸೆಲ್ ಕೂಡ ಸಿಗೋದಿಲ್ಲ. ವಾಹನ ವಿಮೆ ಅನುಷ್ಠಾನವನ್ನು ಬಲಪಡಿಸೋಕೆ ಸುಪ್ರೀಂ ಕೋರ್ಟ್ ಮಹತ್ವದ ಸೂಚನೆಯನ್ನು ಕೊಟ್ಟಿದೆ. ಥರ್ಡ್ ಪಾರ್ಟಿ ವಿಮೆ ಕಡ್ಡಾಯವನ್ನು ಮಾಡಿರುವಂಥದ್ದು, ಇದರ ಜಾರಿಗೆ ಕೇಂದ್ರ ಸರ್ಕಾರ ಮುಂದಾಗಬೇಕು ಅನ್ನುವಂಥ ನಿರ್ದೇಶನವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಇದರ ಪ್ರಕಾರ ನಿಮ್ಮ ಗಾಡಿಗೆ ಇನ್ಶೂರೆನ್ಸ್ ಇಲ್ಲ ಅಂತಂದರೆ, ಲ್ಯಾಪ್ಸ್ ಆಗಿದ್ದರೆ ನಿಮಗೆ ಇನ್ನು ಮುಂದೆಯಿಂದ ಫ್ಯೂಯಲ್ ಕೂಡ ಸಿಗೋದಿಲ್ಲ. ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರಬಹುದು. ಸದ್ಯಕ್ಕೆ ಈ ನಿಯಮ ಇನ್ನೂ ಜಾರಿ ಆಗಿಲ್ಲ. ಅಂದರೆ ದೇಶದಾದ್ಯಂತ ಈ ನಿಯಮ ಅಧಿಕೃತವಾಗಿ ಕೇಂದ್ರದಿಂದ ಅಧಿಸೂಚನೆ ಬರದೇ ಇರೋದ್ರಿಂದ ಇನ್ನೂ ಕೂಡ ಫೈನಲೈಸ್ ಆಗಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಎಲ್ಲೋ ಒಂದು ಕಡೆ ಈ ಒಂದು ಸೂಚನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ. ಇನ್ಶೂರೆನ್ಸ್ ಇಲ್ಲದೇ ಇರುವಂಥ ವಾಹನಗಳಿಗೆ ಪೆಟ್ರೋಲ್ ಬಂಕ್ಗಳಲ್ಲಿ ಇನ್ನು ಮುಂದೆಯಿಂದ ಪೆಟ್ರೋಲ್ ಡೀಸೆಲ್ ಸಿಗೋದಿಲ್ಲ. ಇನ್ನೊಂದು ಐಡಿಯಾ ಏನು ಅಂತಂದರೆ, ಯಾವೆಲ್ಲ ಗಾಡಿಗಳಿಗೆ ಇನ್ಶೂರೆನ್ಸ್ ಇಲ್ವೋ ಆ ಗಾಡಿಗಳನ್ನು ರಸ್ತೆಗೆ ಇಳಿದೇ ಇರೋ ಥರ ನೋಡ್ಕೊಳ್ಳುವಂಥದ್ದು. ಅಪಘಾತ ಆದಂತಹ ಸಂದರ್ಭದಲ್ಲಿ ಬೈಕ್ಗೆ ಹಾನಿ ಆದರೆ ಅಥವಾ ಗಾಡಿಗೆ ಹಾನಿ ಆದರೆ ಅಥವಾ ಇನ್ನೊಬ್ಬರಿಗೆ ಪ್ರಾಣಕ್ಕೇನೆ ಕುತ್ತು ಬಂದರೆ ಇನ್ಶೂರೆನ್ಸ್ ಇಲ್ಲ ಅಂತಂದರೆ ದೊಡ್ಡ ಕಾಂಪ್ಲಿಕೇಶನ್ ಉಂಟಾಗುತ್ತೆ. ಸೊ ಹೀಗಾಗಿ ಅಂಥ ಗಾಡಿಗಳನ್ನು ರಸ್ತೆಗೆ ಇಳಿಸೋದನ್ನು ಅಥವಾ ಇಳಿಯೋದನ್ನು ತಡಿಬೇಕು ಅನ್ನುವಂಥ ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ಈ ಒಂದು ಸೂಚನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ. ಅಧಿಕೃತವಾಗಿ ಜಾರಿ ಆಗಿಲ್ಲ, ಆದರೆ ಸುಪ್ರೀಂ ಕಡೆಯಿಂದನೇ ಈ ಒಂದು ಸೂಚನೆ ಬಂದಿರೋದ್ರಿಂದ ಇದರ ಜೊತೆಗೆ ಕೆಲವೊಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಆ್ಯಡ್ ಮಾಡಿ ಕೇಂದ್ರ ಸರ್ಕಾರ ಇದನ್ನು ಜಾರಿಗೆ ತಂದರೆ ಆಗ ನಿಮ್ಮ ಗಾಡಿಗಳಿಗೆ ಇನ್ಶೂರೆನ್ಸ್ ಕಡ್ಡಾಯ. ಇಲ್ಲ ಅಂತಂದರೆ ನಿಮಗೆ ವಿಮೆ ಇಲ್ಲ ಅಂದರೆ ಇಂಧನ ಕೂಡ ಸಿಗೋದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.